ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಗೂಢ ಬದಲಾವಣೆಯ ಸಂಕೇತ. ನೀವು ಇತ್ತೀಚೆಗೆ ಅನೇಕ ಬಾರಿ ನಿಮ್ಮನ್ನೇ ಕೇಳಿಕೊಂಡಿದ್ದೀರಾ, ಯಾಕೆ ನನ್ನ ಜೀವನದಲ್ಲಿ ಎಲ್ಲವೂ ತಡ ಆಗ್ತಾ ಇದೆ ಅಂತ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಫಲ ತಕ್ಷಣ ಸಿಗ್ತಾ ಇಲ್ಲ. ನೀವು ನಂಬಿದವರು ನಿಮಗೆ ಸರಿಯಾಗಿ ಬೆಂಬಲ ನೀಡ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲಿ ಒಂದು ಅಜ್ಞಾತ ಭಯ, ಒಂದು ಅಸ್ಪಷ್ಟವಾದ ಅಶಾಂತಿ ಮೂಡ್ತಾ ಇದೆ. ಆದರೆ ಇದರ ಹಿಂದೆ ಇರುವ ನಿಜವಾದ ಕಾರಣವನ್ನು ನೀವು ಇನ್ನೂ ಅರಿತಿಲ್ಲ. ಇಂದು ಆ ರಹಸ್ಯ ನಿಧಾನವಾಗಿ ನಿಮ್ಮ ಮುಂದೆ ತೆರೆದುಕೊಳ್ತಾ ಇದೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಕಾರಣದ ಶಕ್ತಿ ಕೆಲಸ ಮಾಡ್ತಾ ಇದೆ. ಅದು ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನೀವು ಮುಂದೆ ಸಾಗೋದನ್ನು ಯಾರೋ ಒಬ್ಬರು ಮನಸ್ಸಿನಲ್ಲಿ ಒಪ್ಪಿಕೊಳ್ತಾ ಇಲ್ಲ. ನೀವು ಹತ್ತಿರ ಅಂತ ಭಾವಿಸಿದ ಒಬ್ಬ ವ್ಯಕ್ತಿ, ಹೌದು, ಅವರು ನಿಮ್ಮ ಮೇಲೆ ನಿಶ್ಶಬ್ದವಾಗಿ ಕಣ್ಣಿಟ್ಟಿದ್ದಾರೆ. ನೀವು ಯಶಸ್ವಿಯಾಗೋದನ್ನು ನೋಡೋದಕ್ಕೆ ಅವರಿಗೆ ಇಷ್ಟ ಇಲ್ಲ. ಆದ್ದರಿಂದ ಅವರು ನೇರವಾಗಿ ಏನೂ ಮಾಡದೆ ನಿಮ್ಮ ದಾರಿಯಲ್ಲಿ ಅಡ್ಡಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನೀವು ಇತ್ತೀಚೆಗೆ ಗಮನಿಸಿದ್ದೀರಾ, ಯಾಕೆ ನೀವು ಒಂದು ಕೆಲಸವನ್ನು ಆರಂಭಿಸಿದಾಗ ಎಲ್ಲವೂ ಸರಿಯಾಗಿ ನಡೆಯುತ್ತೆ, ಆದರೆ ಕೊನೆಯ ಕ್ಷಣದಲ್ಲಿ ಏನೋ ಒಂದು ತಪ್ಪಾಗುತ್ತೆ. ಯಾಕೆ ನಿಮ್ಮ ಮನಸ್ಸು ಯಾವುದೇ ಕಾರಣ ಇಲ್ಲದೆ ಭಾರ ಆಗುತ್ತೆ. ಯಾಕೆ ನೀವು ಕೆಲವೊಮ್ಮೆ ತುಂಬ ದಣಿದಂತೆ ಅನುಭವಿಸ್ತಾ ಇರ್ತೀರ. ಇದು ಸಾಮಾನ್ಯವಲ್ಲ ವೃಷಭ ರಾಶಿಯವರೇ, ಇದು ಒಂದು ಸೂಚನೆ. ನಿಮ್ಮ ಸುತ್ತಲಿನ ಶಕ್ತಿಗಳು ಬದಲಾಗ್ತಾ ಇವೆ ಎಂಬ ಸಂಕೇತ. ನೀವು ಈಗ ಎಚ್ಚರವಾಗಬೇಕು. ನೀವು ಯಾರನ್ನೂ ಅಂದವಾಗಿ ನಂಬಾರ್ದು. ನಿಮ್ಮ ಸುತ್ತಲಿನವರನ್ನು ಗಮನಿಸಬೇಕು. ಕೆಲವರು ನಿಮ್ಮ ಮುಂದೆ ನಗ್ತಾರೆ, ಆದರೆ ಅವರ ಮನಸ್ಸಲ್ಲಿ ಬೇರೆ ಉದ್ದೇಶ ಇರುತ್ತೆ. ನೀವು ಇದನ್ನು ಈಗ ಅರಿಬೇಕು. ನೀವು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಬೇಕು. ಅದು ಯಾವಾಗಲೂ ನಿಮ್ಮ ಸತ್ಯವನ್ನು ಹೇಳುತ್ತೆ. ನೀವು ಇದುವರೆಗೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ರಾ? ಆದರೆ ಈಗ ಅದನ್ನು ಗಮನಿಸುವ ಸಮಯ ಬಂದಿದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ಬರ್ತಾ ಇದೆ. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಲಕ್ಷಣ. ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಆದ್ದರಿಂದ ನೀವು ಜಾಗರೂಕರಾಗಿರಬೇಕಾಗುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ. ನೀವು ಭಯಪಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ದೇವರ ಕೃಪೆ ಈಗ ನಿಮ್ಮ ಮೇಲೆ ಬೀಳುತ್ತೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ಕಷ್ಟಗಳಿಗೆ ಈಗ ಅಂತ್ಯ ಬರಲಿದೆ. ನೀವು ಅನುಭವಿಸಿದ ನೋವು ವ್ಯರ್ಥ ಆಗೋದಿಲ್ಲ. ಅದು ನಿಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಅದು ನಿಮ್ಮನ್ನು ಬಲಿಷ್ಠರನ್ನಾಗಿಸುತ್ತೆ. ಈಗ ನೀವು ಹಿಂದಿನಂತಿಲ್ಲ, ನೀವು ಹೆಚ್ಚು ಬಲಿಷ್ಠರಾಗಿದ್ದೀರಾ. ನಿಮ್ಮೊಳಗಿನ ಶಕ್ತಿ ಈಗ ಜಾಗೃತ ಆಗ್ತಾ ಇದೆ. ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದ್ದೀರಾ, ಆದರೆ ಈಗ ನೀವು ನಿಮ್ಮ ನಿಜವಾದ ಶಕ್ತಿಯನ್ನು ಅರಿಯಲಿದ್ದೀರಿ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದಿವ್ಯ ಶಕ್ತಿ ಪ್ರವೇಶ ಮಾಡ್ತಾ ಇದೆ. ಅದು ನಿಮ್ಮನ್ನು ಕಾಪಾಡುತ್ತೆ. ಅದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತೆ. ನೀವು ಇದನ್ನು ನಂಬಬೇಕು. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನೀವು ಮಾಡಬಲ್ಲಿರಿ. ನೀವು ಯೋಚಿಸೋದಕ್ಕಿಂತ ಹೆಚ್ಚು ಶಕ್ತಿಶಾಲಿ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತೆ. ನೀವು ಅವುಗಳನ್ನು ಗುರುತಿಸಬೇಕು. ನೀವು ಅವುಗಳನ್ನು ಬಳಸಿಕೊಳ್ಬೇಕು. ನೀವು ಹಳೆಯ ನೋವನ್ನು ಬಿಡಬೇಕು. ಹಳೆಯ ಸಂಬಂಧಗಳನ್ನು ಬಿಡಬೇಕು. ನಿಮ್ಮನ್ನು ಕೆಳಕ್ಕೆ ಎಳೆಯುವವರಿಂದ ದೂರ ಇರಬೇಕು. ನೀವು ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಬೇಕು. ನೀವು ನಿಲ್ಲೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಇದು ನಿಮ್ಮ ಸಮಯ, ನಿಮ್ಮ ಬೆಳವಣಿಗೆಯ ಸಮಯ. ನೀವು ಅದನ್ನು ಕಳೆದುಕೊಳ್ಳೋದಕ್ಕೆ ಹೋಗಬಾರ್ದು. ನಿಮ್ಮ ಜೀವನದಲ್ಲಿ ಆಗಲಿರುವ ಬದಲಾವಣೆ ನಿಮಗೆ ಆಶ್ಚರ್ಯ ತರುವಂತಹದ್ದು. ನೀವು ಇದನ್ನು ಕನಸಿನಲ್ಲಿ ಕೂಡ ಯೋಚಿಸಿ ಇರಲಿಲ್ಲ, ಆದರೆ ಅದು ನಿಜವಾಗಲಿದೆ. ನೀವು ಕಳೆದುಕೊಂಡಿದ್ದು ಮರಳಿ ಬರುತ್ತೆ. ನೀವು ಕಳೆದುಕೊಂಡ ಶಾಂತಿ, ಸಂತೋಷ, ನಂಬಿಕೆ ಎಲ್ಲವೂ ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ. ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತೆ. ನೀವು ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀರೋ ಆ ಕ್ಷಣ ಈಗ ಹತ್ತಿರ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬೆಳಕು ಕಾಣಿಸಿಕೊಳ್ಳಲಿದೆ. ನೀವು ಇದುವರೆಗೆ ಅನುಭವಿಸಿದ ಅಂಧಕಾರ ಈಗ ನಿಧಾನವಾಗಿ ದೂರ ಆಗುತ್ತೆ. ನೀವು ಹೊಸ ದಾರಿಯನ್ನು ನೋಡಲಿದ್ದೀರಾ. ಅದು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯಲಿದೆ. ನಿಮ್ಮ ವಿರುದ್ಧ ಇದ್ದವರು ನಿಮ್ಮ ಮುಂದೆ ತಲೆಬಾಗುವ ದಿನ ಬರುತ್ತೆ. ನೀವು ಇದುವರೆಗೆ ಮೌನವಾಗಿದ್ದೀರಾ, ಆದರೆ ಈಗ ನಿಮ್ಮ ಸತ್ಯವನ್ನು ಜಗತ್ತಿಗೆ ತೋರಿಸುವ ಸಮಯ ಬಂದಿದೆ. ನೀವು ನಿಮ್ಮ ಜೀವನದ ನಿಯಂತ್ರಣವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಕು. ನೀವು ಇತರರ ಮೇಲೆ ಅವಲಂಬಿತ ಆಗಬಾರ್ದು. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನೀವು ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ ಮುಂದೆ ಸಾಗಬೇಕು. ನೀವು ನೋಡ್ತೀರಿ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಮತ್ಕಾರ ಸಂಭವಿಸುತ್ತೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ಕಷ್ಟಗಳು ಒಂದು ಕ್ಷಣದಲ್ಲಿ ಅರ್ಥವಾಗುತ್ತೆ.
ಯಾಕೆ ಇದು ಎಲ್ಲವೂ ನಡೀತಾ ಇದೆ ಎಂಬುದು ನಿಮಗೆ ಗೊತ್ತಾಗುತ್ತೆ ಮತ್ತು ನೀವು ಕೃತಜ್ಞತೆಯಿಂದ ತುಂಬಿ ಹೋಗ್ತೀರಾ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನೀವು ಇದನ್ನು ಸ್ವಾಗತಿಸಬೇಕು, ನೀವು ಇದನ್ನು ಸ್ವೀಕರಿಸಬೇಕು ಮತ್ತು ನೀವು ನಿಮ್ಮ ಕನಸುಗಳನ್ನು ನಿಜವಾಗಿಸಬೇಕು. ನಿಮ್ಮ ಯಶಸ್ಸು ನಿಮ್ಮನ್ನು ಕಾಯುತ್ತೆ, ಅದು ತುಂಬ ಹತ್ತಿರದಲ್ಲಿರುತ್ತೆ. ಆದ್ದರಿಂದ ಎಚ್ಚರಿಕೆ, ಜಾಗರೂಕರಾಗಿ ಇರಿರಿ. ನಿಮ್ಮ ಸುತ್ತಲಿನವರನ್ನು ಗಮನಿಸಿ, ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ ಮತ್ತು ನೀವು ನಿಮ್ಮ ದಾರಿಯಲ್ಲಿ ಧೈರ್ಯವಾಗಿ ಮುಂದೆ ಸಾಗ್ರಿ. ಯಾಕೆಂದರೆ ನೀವು ಗೆಲ್ಲಲು ಹುಟ್ಟಿದ್ದೀರಿ ಮತ್ತು ಈ ಬಾರಿ ಯಾರೂ ನಿಮ್ಮನ್ನು ನಿಲ್ಲಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಸುತ್ತಲೂ ಕೂಡ 9 ಜನ ದೇವತೆಗಳು ನಿಮ್ಮನ್ನು ಕಾಯ್ತಾನೇ ಇದ್ದಾರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೈ ಮಾತಾ ರಾಣಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.